ಇಂಡಿಯಾದಲ್ಲಿ ಮಾಡ್ತಾ ಇರೋದು. ಸೆಕೆಂಡ್ ಆಫ್ ಪೀರಿಯೋಡಿಕ್ ರಗಡ್ ಪೀರಿಯೋಡಿಕ್, ಅದೊಂದು 1000 years ಬ್ಯಾಕ್. ಅಂದರೆ 3 ಜಾನರ್ ಇರುತ್ತೆ. 1000 years ಬ್ಯಾಕು, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಿಸ್ಟಿಕ್, ಒಂದು 80 years. ಇಷ್ಟು 3 ಜಾನರ್ ಇರೋ ಒಂದು ಸಬ್ಜೆಕ್ಟು. ಸೊ ಉಪ್ಪಿ ಸರ್ ಇಷ್ಟಪಟ್ಟರು, 50ನೇ ಸಿನಿಮಾ ಡೇಟ್ಸ್ ಕೊಟ್ಟರು. ಸೊ ಕೊಟ್ಟಾದ್ಮೇಲೆ ಏನಾಯಿತು, ಉಪ್ಪಿ ಸರ್ ಓವರ್ ಎಕ್ಸಾಜುರೇಷನ್, ಸಮಥಿಂಗ್ ವಿ ಡೂ ಗ್ರೇಟ್ ಬಿಫೋರ್ KGF ನಮ್ದು ಇದು ಫಸ್ಟ್ ಪ್ಯಾನ್ ಇಂಡಿಯಾ. ಇಲ್ಲ ನಾವು ಗ್ರೇಟ್ ಲೆವೆಲ್ ಮಾಡ್ತಾ ಇದೀವಿ ಸಂತು ಅಂತ. ಬಟ್ ಪ್ರೊಡ್ಯೂಸರ್ ಈಸ್ ಬೇಗನೆ ಸ್ಟಾರ್ಟ್ ಮಾಡಬೇಕಂತ ಅವರು. ಇಲ್ಲಿ ಉಪ್ಪಿ ಅವರಿಂದ ನಾವೆಲ್ಲ ಉಪ್ಪಿ ಸರು ನಾನು ಲಾಜಿಕಲ್ ಮಾಡಿದ್ದೀವಿ. ಲಾಜಿಕಲ್ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗೆ ಅಂಥದ್ದು ಮಾಡ್ತಾ ಇದ್ದೀವಿ. ಬಟ್ ಪ್ರೊಡ್ಯೂಸರ್ಗೆ ಏನಾಯಿತು, ಕಾಯಕ್ಕೆ ರೆಡಿ ಇಲ್ಲ. ಸೊ ಇಮಿಡಿಯೇಟ್ಲಿ ಶೂಟ್ಗೆ ಹೋಗೋಣ ಅಮೇರಿಕಾದಲ್ಲಿ, ನಾವು ಹೊರಟೋಣ ಗ್ರ್ಯಾಂಡ್ ಕ್ಯಾನಿಯನ್ ಶೂಟ್ಗೆ ಅಂತ. ಸೊ ಆಯ್ತು ಹೊರಡೋಣ ಅಂದ್ವಿ. ಅವರು ಕತೆ ಹೇಳೋಕೆ ಹೋದ್ರು ಉಪ್ಪಿ ಸರ್ ಯಾರಿಗೆ, ಪ್ರೊಡ್ಯೂಸರ್ಗೆ. ಅದು ಡೈಜೆಸ್ಟ್ ಆಗಿಲ್ಲ ಪ್ರೊಡ್ಯೂಸರ್ಗೆ. ನೀವು ಡೈರೆಕ್ಟರ್ ನೀವು ಹೇಳಬೇಕಾಯಿತು, ಉಪ್ಪಿ ಸರ್ ಹೇಳ್ಬಿಟ್ರಲ್ಲ ಹಿಂಗೆ. ಅದು ಕ್ಲ್ಯಾಶ್ ಆಗಿ ಕೊನೆಗೆ ಸಣ್ಣ ರೀಸನ್ನಿಂದ ಸಿನಿಮಾ ನಿಂತೋಯ್ತು. ಅದೇ ಡೇಟ್ಸು ತ್ರಿಶೂಲ ಮತ್ತು ಸಿನಿಮಾ ಈಗ ಉಪೇಂದ್ರ ಮತ್ತು ರವಿಚಂದ್ರನ್. ಸೊ ನಾವೆಷ್ಟೋ ಕಷ್ಟಪಟ್ಟು ಏನೇನೋ ಮಾಡಿ 18 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಸೊ ನಾವು ಯಾವತ್ತೂ ಹಾನೆಸ್ಟ್ ಆಗಿರ್ತೀವಿ ಸರ್, ನಾವು ಯಾವತ್ತೂ ಯಾರಿಗೂ ಇದು ಮಾಡಲ್ಲ. ಸೊ ಸಿನಿಮಾ ಟೇಕ್ ಓವರ್ ಆಗಲಿಲ್ಲ, ನಿಂತೋಯ್ತು. ಸೊ ನಾನು ಡಿಪ್ರೆಷನ್ ಹೋದೆ. ಉಪ್ಪಿ ಸರು ಸ್ವಲ್ಪ ಅವರು ಡಿಪ್ರೆಷನ್ ಹೋದ್ರು, ಇದು ಸತ್ಯ. ಅದಾದಮೇಲೆ ಅವರು ಪ್ರಜಾಕಿ ಅಂತ ಸ್ಟಾರ್ಟ್ ಮಾಡಿಬಿಟ್ರು. ಅವರು ಮತ್ತೆ ಬ್ಯುಸಿ ಆಗಿಬಿಟ್ರು, ಬೇರೆ ಬೇರೆ ಪ್ರಾಡಕ್ಟ್ಸ್ ಲೈನ ಬ್ಯುಸಿ ಆಗಿಬಿಟ್ರು. ಸೊ ಈ ಪ್ರೊಡ್ಯೂಸರು ಸ್ವಲ್ಪ ಬೇಡ ಅಂದ್ಬಿಟ್ರು. ಮತ್ತು ನಾನು ಬೇರೆ ಪ್ರೊಡ್ಯೂಸರ್, ಇಂಡಸ್ಟ್ರಿ ಟಾಪ್ ಪ್ರೊಡ್ಯೂಸರ್ ಎಲ್ಲರೂ ಕೇಳಿದೆ ಸರ್, ಯಾರೂ ಬರಲಿಲ್ಲ. ಈವನ್ನು ಕಾಲ್ ಹಾಕೊಂಡು ಅವ್ರ ಮ್ಯಾನೇಜರ್ ಹೇಳಿದ್ರು, ಹೌದು ರೆಡಿ ಇದೆ, ಕಂಟೆಂಟ್ ರೆಡಿ ಇದೆ, ಉಪ್ಪಿ ಸರ್ ಕೈಯಲ್ಲಿ ಬರೆದ್ರು ರೆಡಿ ಇದೆ ಅಂದರು. ಯಾರೂ ಮುಂದೆ ಬರಲಿಲ್ಲ. ಸೊ ಅದಾದಮೇಲೆ ಮತ್ತೇನು ಮಾಡಿದೆ, ನಾನು ಹೈದರಾಬಾದ್ ಹೋದೆ. ಅಲ್ಲೂ ಅರ್ಜುನ್ ತಮ್ಮ ಅಲ್ಲೂ ಶಿರೀಶ್ ಏನಾಯಿತು, ವೈಬ್ರೇಷನ್ ಆಗೋಯ್ತು. ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಏನಿದ್ರು ನಮ್ಮ ಅಣ್ಣ ಅಲ್ಲೂ ಅರ್ಜುನ್ ಮಾಡ್ತಾರೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಸೊ ಅಲ್ಲಿಂದ ಮತ್ತೆ ನನ್ನ ಪಯಣ ಬಾಂಬೆಯಲ್ಲಿ ಒಂದು 6 ತಿಂಗಳು 7 ತಿಂಗಳು ಇದ್ದೆ ವಿದ್ಯುತ್ ಜಂಪಾಲ್, ಕಮ್ಯಾಂಡೋ ಹೀರೋ. ಸೊ ಅಲ್ಲೂ ಟ್ರೈ ಮಾಡಿದೆ, ಆಲ್ಮೋಸ್ಟ್ ಎಲ್ಲ ಓಕೆ ಎಲ್ಲ ಆಗ್ತಾ ಇತ್ತು. ಬಟ್ ಅದು ಅಲ್ಲೂ ಪ್ರೊಡ್ಯೂಸರ್ ಪ್ರಾಬ್ಲಮ್ಮೇ. ಸೊ ಮತ್ತು ಇನ್ನೊಂದು ಏನಂದರೆ ಪ್ಯಾರಲಲಿ, ಸೊ ಯಾರು ನೆಗೆಟಿವ್ ಥಿಂಕ್ ಮಾಡಬೇಡಿ. ವಾಟ್ ಈಸ್ ಅವರ್ ಲೈನ್ ಏನಿದೆ ಅದಿರ ಲೈನ್ ಸೆಕೆಂಡ್ ಆಫ್ ಇದೆ, ಅದೇ RRR. ಸೊ ಅದಕ್ಕೆ ಉಪ್ಪಿ ಅವರು 50 ಸಿನಿಮಾ ಒಬ್ಬ ಹೊಸಮ್ ಕೊಡಬೇಕಂದ್ರೆ ತಮಾಷೆ ಅಲ್ಲ. ಸೊ ನಾನು ಕೊಟ್ಟೆ ಕಂಟೆಂಟ್ ಇದೆ, ಆ ಸಬ್ಜೆಕ್ಟ್ ವಿಜುವಲ್ ಸಾಂಗ್ ಇದೆ, ಸೌಂಡಿಂಗ್ ಆಗಿದೆ. ಸೊ ಮೀನ್ವಲ್ ಏನಾಯಿತು, RRR ಬಂತು. ಸೊ ಈ ಸಿನಿಮಾ ಇನ್ನು ಸದ್ಯಕ್ಕೆ ನಿಲ್ಲಿಸ್ಬೇಕಂತೇಳಿ ಸ್ಟಾಪ್ ಮಾಡಿದೆ. ಆದರೆ ಅದಿರ ಸಾವಿಲ್ಲ, ಅದು ಸಾಯೋದಿಲ್ಲ, ರೀಬೌನ್ಸ್ ಆಗೇ ಆಗ್ತಾನೆ, ಎದ್ದು ಬಂದೇ ಬರ್ತಾನೆ. ಸೊ ತುಂಬ ಸಬ್ಜೆಕ್ಟ್ಸ್ ಇದೆ ಸರ್. ನನ್ನಂತ ಎಷ್ಟೊಂದು ಜನ ಟ್ಯಾಲೆಂಟ್ಸ್ಗಳು, ಹಾನೆಸ್ಟ್ ಆಗಿರೋ ಟ್ಯಾಲೆಂಟ್ಸ್ಗಳು ಇಂಡಸ್ಟ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ, ಒಳ್ಳೆ ಪ್ರೊಡ್ಯೂಸರ್ಗೆ ಒಳ್ಳೆ ಡೈರೆಕ್ಟರ್ ಸಿಗ್ತಾ ಇಲ್ಲ. ಎಲ್ಲ ಸಿಕ್ಕಿದ ಮೇಲೆ ಕರೆಕ್ಟಾಗಿ ರಿಲೀಸಿಂಗ್ ಆಗ್ತಾ ಇಲ್ಲ. ತುಂಬ ಸಮಸ್ಯೆಗಳಿದೆ. ಬಟ್ ಆದ್ರೂ ನಾನು ಇಷ್ಟೇ ಕೇಳೋದು, ನಮ್ಮ ಪ್ರತಿಯೊಬ್ಬ ಸೀನಿಯರ್ಸು, ನಮ್ಮ ಆರ್ಟಿಸ್ಟು ಅವರು ನಮ್ಗೆ ಸಹಕಾರ